ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ ದರ್ಶ, ಸೂರ್ಯ ಚಂದ್ರರ ಸಂಗಮ, ಎಲ್ಲವಕ್ಕೂ ಅಮಾವಾಸ್ಯೆ ಅಂತಲೇ ಹೆಸರು. ಅಮರಕೋಶದಲ್ಲಿ ನಾಮಲಿಂಗಾನುಶಾಸನ ಅಂತಲೂ ಅದಕ್ಕೆ ಹೆಸರು. ಅಲ್ಲಿ ಅಮಾವಾಸ್ಯಾತ್ವಮಾವಸ್ಯ ದರ್ಶ ಸೂರ್ಯೇಂದು ಸಂಗಮ ಸಾ ದೃಷ್ಟೇಂದು ಸಿನಿವಾಲಿ ಸಾ ನಷ್ಟೇಂದು ಕಲಾಕುಹು. ಹೀಗೆ ವಿವರಣೆ ಬರುತ್ತೆ. ಅಮಾವಾಸ್ಯೆ ಬಗ್ಗೆ ಬೇರೆ ಬೇರೆ ಹೆಸರುಗಳು, ಪರ್ಯಾಯ ಪದಗಳು ಅಂತೀವಲ್ಲ, ಅದು ಸೂರ್ಯ ಹಾಗೂ ಚಂದ್ರರು ಒಂದು ಮನೆಯಲ್ಲಿ ಸೇರಿದ್ರೆ ಅದನ್ನು ಅಮಾವಾಸ್ಯೆ ಅಂತ ಕರೀತಾರೆ. ಹೀಗಾಗಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಹೊತ್ತಿನ ನಕ್ಷತ್ರ ಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ನಮಗೆ ಗೊತ್ತಾಗ್ತಾ ಇದೆಯಲ್ಲ, ಸೂರ್ಯ ಮುಂದೆ ಇದ್ದಾನೆ, ಚಂದ್ರ ಸ್ವಲ್ಪ ಹಿಂದೆ ಇದ್ದಾನೆ. ಅಂತೂ ಹಾಗಿರ್ತದೆ. ಆ ಭಾಗವನ್ನೆಲ್ಲ ಅಮಾವಾಸ್ಯೆ, ಚಂದ್ರನ ಸಂಪೂರ್ಣ ಕಿರಣಗಳು ಹೋಗುತ್ತೆ. ಸೂರ್ಯನ ಸಮೀಪಕ್ಕೆ ಬರ್ತಾ ಇದೊಂದು ರೀತಿಯಲ್ಲಿ ದರ್ಶ ಅಂತಕ್ಕಂಥದ್ದು ಚಂದ್ರನ ಕಳಗಳನ್ನು ತಿಂದು ಹಾಕ್ತಕ್ಕಂಥದ್ದೇ ಅಲ್ವಾ. ಹೀಗಾಗಿ ಚಂದ್ರನಿಗೆ ಸಂಪೂರ್ಣ ಕ್ಷೀಣತೆ ಬಂದಿರುತ್ತೆ. ನಿಜವಾಗಿ ನಮ್ಮ ಜ್ಯೋತಿಷ್ಯದಲ್ಲಿ, ಈ ಶಾಸ್ತ್ರದಲ್ಲಿ ಬೇರೆ ಗ್ರಹಗಳಿಗೆ ನೀಚ ಸ್ಥಾನ ಅಂತಿರುತ್ತೆ. ಉದಾಹರಣೆಗೆ ಶುಕ್ರನಿಗೆ ಕನ್ಯಾ ರಾಶಿ ನೀಚ ಸ್ಥಾನ, ಅದಕ್ಕೆ ವಿರುದ್ಧವಾದದ್ದು ಆ ಮೀನರಾಶಿ ಅವನ ಉಚ್ಚ ಸ್ಥಾನ. ಹೀಗೆ ಒಂದೊಂದು ಗ್ರಹಕ್ಕೂ, ಈಗ ಗುರುವಿಗೆ ನೀಚ ಸ್ಥಾನ ಯಾವುದು ಅಂದರೆ ಮಕರ ರಾಶಿ. ಹೀಗೆ ಅಲ್ಲಿದ್ದಾಗ ಬಲಹೀನರಾಗಿರ್ತಾರೆ ಅಂತ. ಚಂದ್ರನಿಗೆ ನೀಚ ಸ್ಥಾನ ಇದೆ, ಅದು ಯಾವುದೋ ಒಂದು ವೃಶ್ಚಿಕ. ಆದರೆ ಪಕ್ಷದ ಬಲಸಹಿತನಾಗಿದ್ದಾಗ, ಉದಾಹರಣೆಗೆ ಈಗ ಬರ್ತಾ ಮುಂದಿನ ತಿಂಗಳಲ್ಲ, ಅದರ ಮುಂದಿನ ತಿಂಗಳು ಅಂದರೆ ಸೂರ್ಯ ವೃಷಭ ರಾಶಿಯಲ್ಲಿದ್ದಾಗ ಪೌರ್ಣಮಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ವೈಶಾಖ ಮಾಸ ಅಂದರೆ ಅಲ್ಲಿ ಚಂದ್ರ ಸಂಪೂರ್ಣ ಪಕ್ಷ ಸಹಿತನಾಗಿರ್ತಾನೆ, ಪಕ್ಷದ ಬಲ ಪೂರ್ಣ ಕಳೆಯಲ್ಲಿರ್ತಾನೆ. ಆದರೆ ನೀಚ ಸ್ಥಾನ ಆಗಿರುತ್ತೆ. ಆದರೆ ಚಂದ್ರನಿಗೆ ಅದು ನೀಚ ಅಂತೇನು ಅನಿಸಲ್ಲ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರದಲ್ಲೂ ಒಂದು ಮಾತಿದೆ, ಬಹಳ ವಿಶೇಷವಾದದ್ದು. ಫಲದೀಪಿಕೆಯಲ್ಲೂ ಹೇಳುತ್ತೆ. ಪಕ್ಷದ ಬಲದಿಂದ ಕೂಡಿದ್ದಾಗ ಚಂದ್ರನಿಗೆ ಬಲ, ಪಕ್ಷದ ಬಲ ಇಲ್ಲ ಅಂದರೆ ಅವನಿಗೆ ಅಲ್ಲಿ ಹೀನತೆ. ಕಳಾಹೀನನಾಗಿದ್ದ ಚಂದ್ರ ಬಲ ಕೊಡಲ್ಲ ಅಂತ. ಅಮಾವಾಸ್ಯೆ ನೋಡಿ, ಈ ವಸ್ತುತಃ ಚಂದ್ರ ನೀಚ ಸ್ಥಾನದಲ್ಲೇನೂ ಇಲ್ಲ, ಆದರೂ ಅವನಿಗೆ ಬಲ ಇಲ್ಲ. ಏನು ಮಾಡೋದು? ಬಲಹೀನ. ಇದಕ್ಕೆ ಶಾಂತಿ ಮಾಡಿಸಿ ಅಂತ ಹೇಳುತ್ತೆ ಶಾಸ್ತ್ರ. ಏನು ಎಲ್ಲದಕ್ಕೂ ಶಾಂತಿನ ಮತ್ತೊಂದು ಅಂತ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಮಾಡೋರು ಏನಪ್ಪ? ಪ್ರಶ್ನೆಯೇ ಅವರಿಗೆ ಜೀವಾಳ, ಜೀವನವೇ ಪ್ರಶ್ನೆಯಾಗಿರುತ್ತೆ. ಮತ್ತು ಯಾಕೆ ಬದುಕ್ತಾ ಇದ್ದೀರಾ ಅಂತಲೂ ಪ್ರಶ್ನೆ. ಇದೆಲ್ಲ ಏನಂದರೆ ಒಂದು ಭಾವನೆ ತುಂಬಿಕೊಡುತ್ತೆ. ಹೀಗಿರುವಾಗ ದಾರಿಯಲ್ಲಿ ಹೀಗಿದ್ದಾಗ ನೋಡಪ್ಪ, ಅಲ್ಲಿ ನೀನು ಹೋಗೋ ದಾರಿಯಲ್ಲಿ ಬೆಳಕಿಲ್ಲ, ಕತ್ತಲಿದೆ, ಹೀಗಾಗಿ ಜಾಗ್ರತೆಯಿಂದ ಹೋಗುವಂತಷ್ಟೇ. ಗ್ರಹ ಅಂತಂದರೆ ಏನು ಹೇಳಿ? ಗೃಹಾತಿ, ಹಿಡಿತಕ್ಕಂಥದ್ದು ಅಂತ. ಏನನ್ನ? ಬದುಕನ್ನೇ ಹಿಡ್ಕೊಂಡಿದೆ ಅದು. ಎಲ್ಲಿ ಗ್ರಹಾನುಗ್ರಹ ಇಲ್ವೋ ಅಲ್ಲಿ ಬದುಕು ಬೀಳುತ್ತೆ. ಇವೆಲ್ಲ ನಾವೇನು ಸೂರ್ಯ, ಚಂದ್ರ, ಈ ಬುಧ, ಕುಜ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಬೆಳಕಿನ ಉಂಡೆಗಳು. ನಮ್ಮ ಬದುಕಿನ ದಾರಿಯನ್ನು ತೋರಿಸ್ತಕ್ಕಂತಹ ಬೆಳಕಿನ ಉಂಡೆಗಳು. ಹೀಗಾಗಿ ಸೂರ್ಯ ಇದ್ದಾನೆ, ಕಣ್ಣಿಗೆ ಕಾಣ್ತಾ ಇದೆ, ಹಾಗಾಗಿ ನಮ್ಗೆ ಅದೊಂದೇ ಬೆಳಕು ಅನಿಸಿದೆ. ಇನ್ನೂ ಕೆಲವೆಲ್ಲ ತಿರುವುಗಳಿದ್ದಾವಲ್ಲ, ಗೊತ್ತಾಗದೇ ಇರತಕ್ಕಂಥದ್ದು. ಆ ತಿರುವುಗಳನ್ನು ಈ ಗ್ರಹಗಳೇ ಸೂಚಿಸೋದು. ನಮಗೆ ಕಣ್ಣಿಗೆ ಕಾಣ್ತಾ ಇದೆ, ವಿಸ್ತಾರವಾದ ಬೆಳಕಿದೆ. ಆದರೆ ಮುಂದೆ ಈಗ ನೋಡಿ, ಈಗ ಜಾತಕ ಫಲ ಮುಗಿದ ಮೇಲೆ ಇನ್ಯಾವುದೋ ಕಾರ್ಯಕ್ರಮ ಸುದ್ದಿ ಪ್ರಸಾರ ಆಗಬಹುದು, ಇನ್ಯಾವುದೋ ಮಧ್ಯಾಹ್ನದ ವೇಳೆಗೆ ಇನ್ಯಾವುದೋ ಹೊಸ ಸುದ್ದಿ ಬರಬಹುದು. ಅದು ನೋಡಿ ರಹಸ್ಯವಾಗಿದೆ. ಇಡೀ ದಿನದಲ್ಲಿ ಸೂರ್ಯನ ಬೆಳಕಿರಬಹುದು, ಆದರೆ ಈ ಕ್ಷಣವನ್ನು ದಾಟಬೇಕು, ಸೂರ್ಯ ಮುಂದೆ ಹೋಗಬೇಕು. ಆಮೇಲೆ ಸೂರ್ಯನ ಪ್ರಖರತೆ ನಮಗೆ ಮಧ್ಯಾಹ್ನ 2 ಗಂಟೆಗಾಗೋ ಸೂರ್ಯನ ಬೆಳಕು ಈಗ ಸಿಗುತ್ತಾ? ಹಾಗೆಯೇ ಈ ಬೇರೆ ಗ್ರಹಗಳ ಬೆಳಕು ಕೂಡ ಅಲ್ಲಿ ಅಡಕವಾಗಿದೆ, ಈ ದಿನದಲ್ಲಿ ಇದೆ.
ಎಷ್ಟೊತ್ತಿಗಿದೆ, ಯಾವ ದಿನದಲ್ಲಿದೆ, ಅದನ್ನು ಇದು ಸೂಚಿಸ್ತಾ ಇದೆ. ಹೀಗಾಗಿ ಚಂದ್ರ ಈ ದಿವಸ ಬೇಕಾಗಿದ್ದಾಗ ಮನಸ್ಸು ದುರ್ಬಲವಾಗಿರ್ತದೆ, ಮನಸ್ಸಿನ ದಾರಿ ಕತ್ತಲಾಗಿದೆ ಈ ದಿವಸ ಅಂತರ್ಥ. ಹೀಗಾಗಿ ಮನಸ್ಸಿಗೆ ಬೆಳಕು ಬೇಕು ಅಂದರೆ ಶಿವನ ಆರಾಧನೆ ಮಾಡಬೇಕು ಅಂತ. ಯಾವಾಗ ಅಮಾವಾಸ್ಯೆ ಇದೆಯೋ ಆ ಸಂದರ್ಭದಲ್ಲಿ ಪಿತೃದೇವತೆಗಳ ಆರಾಧನೆ ಮತ್ತು ಶಿವನ ಆರಾಧನೆ ಇವೆರಡು ಬಹಳ ಮುಖ್ಯವಾದದ್ದು. ತನ್ಮೂಲಕ ಕತ್ತಲಾದ ಮನಸ್ಸಿಗೆ ಒಂದು ಬೆಳಕಾಗುತ್ತೆ. ಅದು ಹೇಗಿದೆ ಬೆಳಕು? ಅನುಭವಕ್ಕೆ ಬರುತ್ತೆ ಅಷ್ಟೇ ವಿನಃ ನಾನು ಅದನ್ನು ತೋರಿಸ್ಲಿಕ್ಕಾಗಲ್ಲ. ಅದು ನೀವು ಕಣ್ಣು ಮುಚ್ಕೊಂಡಾಗ ಒಳಗಡೆ ಒಂದು ಬೆಳಕು ಕಾಣುತ್ತೆ ನೋಡಿ, ಅದಕ್ಕೆ ಹೊರಗಿನ ಬೆಳಕು ಅಲ್ಲ, ಅಂತರಂಗದಲ್ಲಿರೋ ಬೆಳಕು. ಹೀಗಾಗಿ ಅದು ಈ ಉಪಾಸನೆಗಳಿಂದಾಗಿ ಅಂಥದ್ದೊಂದು ಇಂಟ್ಯೂಷನ್ ಅಂತಾರಲ್ಲ, ಅದು ಎಲ್ರಿಗೆ ಆಗಲ್ವಾ? ಸಾಧನೆ ಮಾಡ್ತಾ ಇಲ್ಲ ನಾವು, ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಸಾಧನೆಗೂ ದಾರಿಯಾಗಿದೆ ಅಮಾವಾಸ್ಯೆ ಅಂತಕ್ಕಂಥ. ಸುಮ್ಮನೆ ಏನೋ ಅಮಾವಾಸ್ಯೆನ ತೆಗೊಳ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು ಅಲ್ಲ. ಹೆಚ್ಚು ಸಾಧನೆಗೊಳಪಡಿಸ್ಬೇಕು ನದಿ ಕ್ಷೇತ್ರಗಳಲ್ಲಿ. ಈಗ ನೋಡಿ, ಫಾಲ್ಗುಣ ಮಾಸದ ಪ್ರವೇಶ ಮಾಡ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಅಂಥ ನದಿ ತಟಾಕಗಳಲ್ಲಿ ಹೋಗಿ ಈ ಸಂದರ್ಭದಲ್ಲಿ ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಚಂದ್ರಮಂತ್ರ, ಶ್ರೀವಿದ್ಯೆ, ಯಾವುದನ್ನು ಲಲಿತಾ ಸಹಸ್ರನಾಮ ಅಂತೀವೋ ಇಂಥದ್ದನ್ನು ಹೇಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಮಾಡೋದ್ರಿಂದಾಗಿ ಮನಸ್ಸು ಕತ್ತಲಾಗಲ್ಲ. ತನ್ಮೂಲಕ ಹೊಸ ಬೆಳಕು, ಹೊಸ ದಾರಿ ಸಿಗುತ್ತೆ. ಎಂಥ ಗೊಂದಲದಲ್ಲೂ ಒಂದು ಹೊಸ ಹೊಳಹು, ಅರಿವೇ ಬೆಳಕಲ್ವ, ಅದು ಉಂಟಾಗುತ್ತೆ. ಅದು ಅಮಾವಾಸ್ಯೆ ಶಕ್ತಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಸುಮ್ಮನೆ ಏನೋ ಭಯವೋ ಮತ್ತೊಂದೋ ಏನೋ. ಈಗಂತೂ ಯೂಟ್ಯೂಬ್ ತೆಗೆದುಬಿಟ್ರೆ 1,00,000 ವಿವರಣೆಗಳು ಬರುತ್ತೆ. ಪಾಪ ಯಾವುದು ನಂಬೋದು ಅಂತಲೂ ಆಗುತ್ತೆ. ಹೀಗಾಗಿ ವಿಚಾರ ಮಾಡಬೇಕು ನೀವು ಕೂಡ. ಯುಕ್ತಿಯಿಂದ, ವಿಚಾರವಂತಿಕೆಯಿಂದ ನೀವು ನಿರ್ಣಯ ಮಾಡಲಿಕ್ಕೆ ಯಾವ ಅಳತೆ, ಎಲ್ಲ ಅಳತೆ ಕಡ್ಡಿನೂ ನಿಮ್ಮ ಹತ್ರ ಇದೆ. ಇದು ವಿಚಾರ ಹೌದು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಅದೇ ಸತ್ಯವಾಗಿರುತ್ತೆ. ಈ ಥರ ವಿಚಾರಿಸ್ಕೊಂಡು ಒಂದಕ್ಕೇನು ಹೇಳಿದೆ 10 ಬಗೆಯಲ್ಲಿ ವಿಚಾರಿಸ್ಕೊಳ್ಳಿ. ಆಮೇಲೆ ನಿಮ್ಮದೇ ಆದ ನಿಶ್ಚಯಾತ್ಮಕ ಬುದ್ಧಿ ಬರುತ್ತೆ ಭಗವತ್ ಕೃಪೆಯಿಂದ. ಆ ಕೃಪೆ ಉಂಟಾಗಲಿ ಅಂತಲೇ ಪರಮೇಶ್ವರನ ಆರಾಧನೆ ಮಾಡೋದು. ಅಮಾವಾಸ್ಯೆ ದಿವಸನೂ ಶಿವನ ಆರಾಧನೆ ಮಾಡಿದ್ರೆ ಇಂಥ ಯಾವುದನ್ನು ತಗೋಬೇಕು ಅನ್ನೋ ಅರಿವು ನಮಗೆ ಬರುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.